ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಜಿ.ಕೆ. ಪ್ರಮೋದ್ ಹೋಟೆಲ್ ಉದ್ಯಮವನ್ನು ಇವತ್ತು ನಮ್ಮ ಪ್ಯಾನೆಲ್ನಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಮೋದ್ ಸರ್ ತಮಗೆ. ರವಿ ಜೋಶಿ ನಿವೃತ್ತ ರಾ ಅಧಿಕಾರಿ ಮೈಸೂರಿನಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಉಮರ್ ಶರೀಫ್ ಮುಸ್ಲಿಂ ಮುಖಂಡರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಪ್ಯಾನಲ್ನಲ್ಲಿ ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ ಸದಸ್ಯರಾದ ರಮೇಶ್ ಬಾಬು ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಬಾಬು ಅವರು. ಎಚ್ ಎನ್ ಚಂದ್ರಶೇಖರ್ ಬಿಜೆಪಿ ಹೋಗ್ತಾರಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ರವಿ ಜೋಶಿ ಅವರನ್ನು ಮೊದಲನೇ ಪ್ರಶ್ನೆ ತೆಗೆದುಕೊಳ್ತಾ ಇದ್ದೀನಿ. ರವಿ ಜೋಶಿ ಅವರೇ, ಈ ಕ್ರೈಸಿಸ್ ಅನ್ನು ಭಾರತ ಹ್ಯಾಂಡಲ್ ಮಾಡ್ತಾ ಇರುವ ರೀತಿ ಹೆಂಗೆ ಅನಲೈಸ್ ಮಾಡ್ತೀರಿ? ಇಲ್ಲಿ ನೋಡಿ, ಈ ಕ್ರೈಸಿಸ್ಸು ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ಇದು ಪೂರ್ತಿಯಾಗಿ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ. ಓಕೆ, ಯಾವಾಗ ಅಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಯಾವಾಗ ಯುದ್ಧ ಆಗುತ್ತದೋ ಆವಾಗ ಈ ಕ್ರೈಸಿಸ್ ಯಾವಾಗಲೂ ಬಂದೇ ಬರ್ತದೆ. ಸೊ ಮೊದಲು ಇರಾಕ್ ವಾರ್ ಆದಾಗ ಕೂಡ ಬಂತು ಈ ಕ್ರೈಸಿಸ್ಸು. ನಮಗೆ ಎರಡು ಕ್ರೈಸಿಸ್ ಬರ್ತವೆ. ಒಂದು ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಇಂಪೋರ್ಟು, ಇನ್ನೊಂದು ನಮ್ಮ ಇಂಡಿಯನ್ ಡಯಾಸ್ಪೊರಾವನ್ನು ನಾವು ಹೇಗೆ ಕಾಪಾಡಬೇಕು, ಅವ್ರನ್ನ ಅಲ್ಲಿಂದ ಇಂಡಿಯಾಗೆ ವಾಪಸ್ ಹೇಗೆ ತರಬೇಕು. ಇದು ಎರಡು ದೊಡ್ಡ ಕ್ರೈಸಿಸ್ ನಮಗೆ. ಇದು ಹೊಸದೇನಲ್ಲ, ಇದು ಮೊದಲು ಕೂಡ ಬಂದಿದೆ, ಈಗಲೂ ಕೂಡ ಇದೆ. ಈಗ ನೋಡಿ, ನಮ್ಮ ಟೋಟಲ್ ಇಂಪೋರ್ಟ್ ನಾವು 80-85% ನಾವು ಇಂಪೋರ್ಟ್ ಮಾಡ್ತೀವಿ ಆಯಿಲ್, ಪರ್ಟಿಕ್ಯುಲರ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್. ಅದರಲ್ಲಿ ಈಗ ಲಾಸ್ಟ್ ಇಯರ್ ನೋಡಿದರೆ ರಷ್ಯಾದಿಂದ ನಮ್ಗೆ ಇಂಪೋರ್ಟು ಭಾಳಷ್ಟು ಪರ್ಸೆಂಟೇಜ್ ಜಾಸ್ತಿ ಇತ್ತು, 35-37%, ಬಿಕಾಸ್ ಆಫ್ ರಷ್ಯಾಸ್ ಡಿಸ್ಕೌಂಟೆಡ್ ಪ್ರೈಸ್. ಅದಕ್ಕಿಂತ ಮೊದಲು ನಾವು ಯಾವಾಗಲೂ ಇರಾಕ್, ಇರಾನ್, ಸೌದಿ ಅರೇಬಿಯಾ ಈ ಮೂರು ದೇಶಗಳಿಂದ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನ ಆಯಾತ ಮಾಡ್ತಾಯಿದ್ವಿ. ಈಗ ಸ್ಟ್ರೇಟ್ ಆಫ್ ಹಾರ್ಮೋಸ್ ಮುಚ್ಕೊಂಡು ಹೋದ್ಮೇಲೆ ಇದು ಮೊದಲು ಒಂದು ಪಾಯಿಂಟ್ ಕ್ಲಿಯರ್ ಮಾಡಬೇಕು. ಸ್ಟ್ರೇಟ್ ಆಫ್ ಹಾರ್ಮೋಸನ್ನು ಇರಾನ್ ಮುಚ್ಚಲಿಲ್ಲ ಮೊದಲು. ಈಗ ಆಯಿಲ್ ಟ್ಯಾಂಕರ್ಸೇ ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ತಮಗೆ ಸೇಫ್ಟಿ ಕನ್ಸರ್ನ್ಸ್ ನೋಡಿಕೊಂಡು ಅವರೇ ಇದನ್ನು ಅಲ್ಲಿಂದ ರೂಟನ್ನು ಅವಾಯ್ಡ್ ಮಾಡಲಿಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಬರಲಿಕ್ಕೆ ಅವಾಯ್ಡ್ ಮಾಡಿದರು ಅವರು. ನಾವು ಬಂದರೆ ಇಲ್ಲಿಂದ ನಮ್ಮ ಮೇಲೆ ಯಾವುದಾದ್ರು ಇರಾನ್ ಬಾಂಬ್ ಮಾಡ್ಬೋದು, ಅಮೆರಿಕನ್ ಏರ್ಫೋರ್ಸಿಂದ ಬಾಂಬ್ ಆಗ್ಬೋದು. ಅವರಿಗೆ ಆ ಕಾಳಜಿ ಬಂತು, ಅದಕ್ಕೋಸ್ಕರ ಅವರೇ ಮೊದಲೇ ನಿಲ್ಲಿಸಿದ್ರು. ಆಮೇಲೆ ಇರಾನ್ ಕೂಡ ಇದನ್ನು ಒಂದು ವೆಪನೈಸ್ ಮಾಡಿತು. ಇರಾನ್ ಸ್ಟೇಟ್ ಆಫ್ ಹಾರ್ಮೋಸ್ ವೆಪನೈಸ್ ಮಾಡೋದು ಹೊಸದೇನಿಲ್ಲ, ಅದು ಮೊದಲು ಕೂಡ ಮಾಡಿದೆ. ಅದು ಹೊಸದು ಅಲ್ಲ, ಆಶ್ಚರ್ಯಕರವೂ ಅಲ್ಲ ಅಂತ ಅನ್ಸುತ್ತೆ ನಮ್ಗೆ. ಯಾವುದೋ ಒಂದು ದೇಶ ಇಂಥ ಪರಿಸ್ಥಿತಿಯಲ್ಲಿ ಒಂದು ಜಿಯೋ ಪೊಲಿಟಿಕಲ್ ಅಡ್ವಾಂಟೇಜ್ ಅನ್ನು ಹೊಂದಿದಾಗ ಅದನ್ನ ಮಾಡುತ್ತೆ. ಹೌದು, ನೀವು ಹೇಳೋದು ಬಹಳ ಸತ್ಯ ಮಾತು. ಹೌದು, ನಿಜ. ಅದು ಈಗ ಎರಡು ರೀತಿಯಾದ ವೆಪನೈಸ್ ಮಾಡಿದೆ. ಒಂದು ಥ್ರೆಟನ್ ಮಾಡ್ತು, ನೀವು ಇಲ್ಲಿಂದ ಹೋಗುವ ಶಿಪ್ಸ್ಗೆ ನಾವು ಅಟ್ಯಾಕ್ ಮಾಡ್ಬೋದು ಅಂತ. ಇನ್ನೊಂದು ಆ್ಯಕ್ಟಿವ್ ಆಗಿ ಮೈನ್ಸ್ ಹಾಕಿದ್ರು. ಈ ಮೈನ್ಸ್ ಹಾಕಿರೋ ಸುದ್ದಿ ಕೇವಲ 2-3 ದಿವಸ ಹಿಂದುಗಡೆ ಬಂತು. ಅವರು ತಮ್ಮ ನೋಡಿ, ಅಲ್ಲೊಂದು 21 ಕಿಲೋಮೀಟರ್ದು ಸ್ಟೇಟ್ ಆಫ್ ಹಾರ್ಮೋಸ್ ವೈಡ್ ಜಾಗ ಇದೆ. ದಟ್ ಈಸ್ ಬಿಟ್ವೀನ್ ದ ಸೌದಿ ಮೇನ್ಲ್ಯಾಂಡ್ ಆ್ಯಂಡ್ ಇರಾನ್ ಮೇನ್ಲ್ಯಾಂಡ್. ಅದರ ಮಧ್ಯದಲ್ಲಿ ಒಂದು ತುಟಿ ಒಂದು 20 ಕಿಲೋಮೀಟರ್ ಇದೆ. ಆ 20 ಕಿಲೋಮೀಟರ್ನ ಇರಾನ್ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ಅದು ಇಟ್ ಈಸ್ ದ ಮೇನ್ ಚೋಕ್ ಪಾಯಿಂಟ್. ಆ ಚೋಕ್ ಪಾಯಿಂಟ್ ಕಂಟ್ರೋಲ್ ಯಾರು ಮಾಡಿದ್ರು ಅದು ಡೇಂಜರ್ ಇದ್ದೇ ಇದೆ. ಆಮೇಲೆ ಈ ಲಾಯ್ಡ್ಸ್ ಇನ್ಶೂರೆನ್ಸು, ಈ ದ ಬಿಗ್ಗೆಸ್ಟ್ ಇನ್ಶೂರೆನ್ಸ್ ಕಂಪ್ನಿ ಇನ್ ದ ವರ್ಲ್ಡ್, ಅವರು ಇನ್ಶೂರೆನ್ಸ್ ತೊಗೊಳ್ಳೋದು ಸ್ಟಾಪ್ ಮಾಡಿದ್ರು ಫಾರ್ ಆಲ್ ದ ಆಯಿಲ್ ಟ್ಯಾಂಕರ್ಸ್. ದೇ ಸೆಡ್ ವಿ ವಿಲ್ ನಾಟ್ ಟೇಕ್ ದ ರಿಸ್ಕ್ ಆಫ್ ಇನ್ಶೂರೆನ್ಸ್. ಯಾವಾಗ ಆ ಇನ್ಶೂರೆನ್ಸ್ ನಿಂತೋಯ್ತು ಆವಾಗ ಆಯಿಲ್ ಟ್ಯಾಂಕರ್ಸು ಸಪ್ಲೈ ನಿಂತೋಯ್ತು. ಈಗ ಪ್ರೆಸಿಡೆಂಟ್ ಟ್ರಂಪ್ ಹೇಳಿದ್ದಾರೆ, ನೀವು ನಿಮ್ಮ ಆಯಿಲ್ ಟ್ಯಾಂಕರ್ಸ್ ತೊಗೊಂಡೋಗಿ ನಾವು ಎಸ್ಕಾಟ್ ಮಾಡ್ತೀವಿ ಅಂತ. ಬಟ್ ಯಾರೂ ಅದನ್ನು ರಿಸ್ಕ್ ತಗೊಳ್ಳಿಲ್ಲ ಇನ್ನು. ಸೊ ಅದಕ್ಕೋಸ್ಕರ ತಯಾರಿಲ್ಲ, ಯಾರೂ ತಯಾರಾಗಿಲ್ಲ. ಸೊ ಅದಕ್ಕೋಸ್ಕರ ಈಗ ನಮ್ಗೆ ಎಲ್ಲರಿಗೂ ಆಯಿಲ್ ಇಂಪೋರ್ಟಿಂಗ್ ಕಂಟ್ರಿ ಕೇವಲ ಇಂಡಿಯಾ ಮಾತ್ರ ಅಲ್ಲ, ಇಂಡಿಯಾ, ಜಪಾನ್, ಚೈನಾ, ಸೌತ್ ಕೊರಿಯಾ ಇವರೆಲ್ಲರಿಗೂ ಇದೇ ರೂಟ್ನಿಂದ ಬರುತ್ತೆ ಆಯಿಲ್. ಸೊ ಇವ್ರಿಗೆಲ್ಲರಿಗೂ ಅಫೆಕ್ಟ್ ಆಗಿದೆ ಈಗ. ಸೊ ನ್ಯಾಚುರಲಿ ಆಯಿಲ್ ಪ್ರೈಸ್ ಸರ್, ಮುಂಚೆ 52% ಆಫ್ ಕ್ರೂಡ್ ಆಯಿಲ್ ರಿಕ್ವೈರ್ಮೆಂಟು ಹಾರ್ಮುಜ್ ಜಲಸಂಧಿಯಿಂದ ಬರ್ತಿತ್ತು ಭಾರತಕ್ಕೆ. ಈಗ ಅದು 20%ಗೆ ಇಳಿದಿದೆ. ನಾವು ಆಯಿಲ್ನ ಮೂಲಗಳನ್ನು ಡೈವರ್ಸಿಫೈ ಮಾಡಿಕೊಳ್ತಾ ಇದ್ದೀವಿ ಅಂತ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ರು. ಕರೆಕ್ಟ್. ರಷ್ಯಾದಿಂದ ಆಯಿಲ್ ಖರೀದಿ ಮತ್ತೆ ಜಾಸ್ತಿ ಆಗಿದೆ. ನಾವು ಈಗ US ಇಂದ LPG ತಗೋತಾ ಇದ್ದೀವಿ. ಅಲ್ಜೀರಿಯಾದ ಜೊತೆ ಮಾತುಕತೆ ಫೈನಲ್ ಸ್ಟೇಜ್ ನಲ್ಲಿದೆ. ಈ ಹ್ಯಾಂಡಲ್ ಮಾಡ್ತಾ ಇರುವ ರೀತಿಯನ್ನು ಹೆಂಗೆ ಅನಲೈಸ್ ಮಾಡ್ತೀರಿ ಅಂತ?
ನೋಡಿ, ನೀವು ಹೇಳಿದ ಎಲ್ಲ ದೇಶಗಳ ರೂಟ್ ಏನಿದೆಯಲ್ಲ ಅದು ಭಾಳ ಕಾಸ್ಟ್ಲಿ ರೂಟ್ ಅದು. ಎಸ್. ಈಗ ರಷ್ಯಾದಿಂದ ಬರೋ ಆಯಿಲ್ಲು ಕನಿಷ್ಠ 3 ವಾರ ಬೇಕು ನಮಗೆ. ರಷ್ಯಾದಿಂದ ವ್ಲಾಡಿಯೋಸ್ಟಾಕ್ನಿಂದ ನಮ್ಮ ಮಂಗಳೂರು ಅಥವಾ ಮಡ್ರಾಸ್ಗೆ ಬರಲಿಕ್ಕೆ 3 ವಾರ ಬೇಕಾಗುತ್ತೆ. ಓಕೆ, ಬೇರೆ ಸ್ಟೇಟ್ ಆಫ್ ಹಾರ್ಮುಜ್ನಿಂದ ನಮ್ಮ ಗುಜರಾತ್ ಪೋರ್ಟಿಗೆ, ಕಾಂಡ್ಲಾ ಪೋರ್ಟಿಗೆ ಬರಲಿಕ್ಕೆ ಅಥವಾ ಮಂಗಳೂರಿಗೆ ಬರಲಿಕ್ಕೆ ಅದು 1 ವಾರಕ್ಕಿಂತ ಕಡಿಮೆಲೇ ಬರುತ್ತೆ. ಸೊ ಅದರಿಂದ ಟೈಮ್ ಉಳಿಯುತ್ತೆ ಮತ್ತು ಕಾಸ್ಟ್ ಭಾಳ ಉಳಿಯುತ್ತೆ. ಸೊ ಅದಕ್ಕೋಸ್ಕರ ದಿಸ್ ವಾಸ್ ದ ಮೋಸ್ಟ್ ಎಫೆಕ್ಟಿವ್ ರೂಟ್. ಬಟ್ ನೀವು ಹೇಳಿದ ಪ್ರಕಾರ ನಾವು ಈಗ ಲಾಸ್ಟ್ 2-3 ವರ್ಷಗಳಿಂದ ಯುಕ್ರೇನ್ ಯುದ್ಧ ಶುರುವಾದಾಗಿಂದ ನಾವು 35-37% ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ತಾವು ಹೇಳ್ತಾ ಇರೋದು ನಾವು ಆಯಿಲ್ನ ಮೂಲಗಳನ್ನು ಡೈವರ್ಸಿಫೈ ಮಾಡಿಕೊಂಡರೆ ಪೂರೈಕೆ ಸರಿ ಹೋಗಬಹುದೇ ಹೊರತು ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯೋದಿಲ್ಲ ಅಂತ. ಸಮಸ್ಯೆ ಬಗೆಹರಿಯೋದು ಹಾರ್ಮುಜ್ ಜಲಸಂಧಿ ಪೂರ್ತಿಯಾಗಿ ಓಪನ್ ಆದಾಗಲೇ. ಎಸ್, ಉಮರ್ ಶರೀಫ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಉಮರ್ ಶರೀಫ್ ಅವರೇ, ಇರಾನ್ ಮೇಲಿನ ದಾಳಿಗೆ ಭಾರತದ ಪ್ರತಿಕ್ರಿಯೆ ನೀವು ಹೆಂಗ್ ಅನಲೈಸ್ ಮಾಡ್ತೀರಿ? ನೋಡಿ, ಆಕ್ಚುಲಿ ಇವರು ಕಾಂಡೋಲೆನ್ಸಸ್ ಕೊಟ್ಟಿದ್ದೆ ಬಹಳ ಲೇಟ್ ಆಯ್ತು. 5 days ನಂತರನೇ ಅವರು ಕಾಂಡೋಲೆನ್ಸಸ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಓಕೆ, ಮೊಟ್ಟ ಮೊದಲನೇ ಕಂಡಮ್ನೇಷನ್ ಇಲ್ಲ. ಅಂದ್ರೆ ಅಮೆರಿಕ ಮಾಡಿರೋದು ಇಂಟರ್ನ್ಯಾಷನಲ್ ಲಾಗೆ ವಿರುದ್ಧವಾಗಿದೆ ಅಂತ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಬಂದು ಭಾರತದಿಂದ ಬಂದಿಲ್ಲ. 2 ಕಡೆನೂ ನಾವು ಬಂದು ಬ್ಯಾಲೆನ್ಸ್ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಒಂದ್ ಕಡೆ ಅಮೆರಿಕ ಮತ್ತೆ ಇಸ್ರೇಲ್ ಬಂದು ನಮ್ಮ ಫಾದರ್ ನೇಷನ್ ಅಂತ ಹೇಳ್ಕೊಂಡು, ಮತ್ತೆ ಈ ಕಡೆ ಬಂದು ಇರಾನ್ ಬಂದು ನಾವು ಏನು ಅವ್ರ ವಿರುದ್ಧ ಕೂಡ ಏನು ಮಾತಾಡಿಲ್ಲ. ಅದೇ ರೀತಿ ಅವ್ರಿಗೆ ಒಂದು ಕಾಂಡೋಲೆನ್ಸಸ್ ನ ಇಮಿಡಿಯೇಟ್ ಆಗಿ ಹೇಳಿಲ್ಲ, ಮತ್ತೆ ಕಂಡಮ್ನೇಷನ್ ಕೂಡ ಮಾಡಿಲ್ಲ. ಅಮೆರಿಕ ಮಾಡಿರೋದು ಇದು ಒಂದು ಟೋಟಲಿ ಇಂಟರ್ನ್ಯಾಷನಲ್ ಲಾಗೆ ವಿರುದ್ಧವಾಗಿದೆ ಅಂತ ಆ ಒಂದು ಸ್ಟೇಟ್ಮೆಂಟ್ ಕೂಡ ಇವತ್ತುವರೆಗೂ ಹೇಳಿಲ್ಲ. ಸೊ ಹಾಗಾಗಿ ಭಾರತದ ನಿಲುವು ಕ್ಲಿಯರ್ ಆಗಿಲ್ಲ. ಅದು ಕ್ಲಿಯರ್ ಆಗಿರ್ಬೇಕು. ಅಂದ್ರೆ ನಾವು ಬಂದು ಫಸ್ಟ್ ನಮ್ಗೆ ಬೇಕಾಗಿರೋದು ಕಾನೂನನ್ನು ಕಾಪಾಡಬೇಕಂತ ಆ ಒಂದು ನಿಲುವು ಬಂದು ಸ್ಪಷ್ಟವಾಗಿರ್ಬೇಕಾಗಿದೆ. ಸರ್, ಭಾರತದ ನಿಲುವು ಈ ವಿಷಯದಲ್ಲ, ಎಲ್ಲ ವಿಷಯದಲ್ಲೂ ಸ್ಪಷ್ಟ ಇದೆ. ಇದು ಯುದ್ಧದ ಕಾಲ ಅಲ್ಲ, ಯಾವುದೂ ಯುದ್ಧದ ಕಾಲವಲ್ಲ. ಬುದ್ಧನ ನಾಡಿನಿಂದ ಯುದ್ಧದ ಸಂದೇಶ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲಾ ಸಂಘರ್ಷಗಳ ವಿಷಯದಲ್ಲೂ ಭಾರತದ ನಿಲುವು. ಇವಾಗ ವಿಶ್ವಗುರು ಅಂತ ಹೇಳ್ಕೊಳ್ಳುವ ವೇಳೆಯಲ್ಲಿ ನಾವು ವಿಶ್ವಕ್ಕೆ ಒಂದು ಮಾದರಿಯಾಗಿರ್ಬೇಕಂದ್ರೆ ಕ್ಲಿಯರ್ ಸ್ಟ್ಯಾಂಡ್ ತಗೊಳ್ಬೇಕು. ಓಕೆ, ಯಾರ ಕಡೆ ನ್ಯಾಯ ಇದೋ ಅವರ ಪರವಾಗಿ ನಾವು ಮಾತಾಡ್ಲೇಬೇಕಾಗಿರತ್ತೆ. ನೋಡಿ, ನಾನು ಒಬ್ಬ ಸುನ್ನಿ ಬ್ಯಾಕ್ ಗ್ರೌಂಡ್ ಇಂದ ಬರ್ತಾ ಇದ್ದೀನಿ. ನಮಗೂ ಶಿಯಾಗೂ ಬಂದು ಬಹಳ ತಕರಾರಿದೆ. ಹೌದು. ಆದ್ರೂ ಕೂಡ ಈ ಒಂದು ವೇಳೆಯಲ್ಲಿ ನಾನು ಅದೆಲ್ಲ ಏನ್ ನೋಡ್ತಿಲ್ಲ. ಎಷ್ಟೋ ಜನರನ್ನ ಅವ್ರು ಬಂದು ಪ್ರಾಕ್ಸಿ ವಾರ್ ಮೂಲಕ ಸುನ್ನಿಗಳನ್ನು ಕೊಂದಾಕಿದ್ದಾರೆ. ಅದೆಲ್ಲ ಒಂದ್ ಕಡೆ ಇಟ್ಬಿಟ್ಟು ನಾವು ಮಾತಾಡೋದು ಇವಾಗ ಏನಂದ್ರೆ, ಮುಸ್ಲಿಂ ಇಸ್ ಯೂನಿಟಿ. ಇಲ್ಲ, ಖಮೇನಿಯನ್ನ ಕೊಂದಾಕಿದುವ ಆ ಒಂದು ವಿಧ ಇದಲ್ಲ, ಆ ಒಂದು ಟೈಪ್ ಆಫ್ ಅಟ್ಯಾಕ್, ಇದು ಯಾವ ಲಾ ಅಡಿಯಲ್ಲಿ ಇದು ಸಮರ್ಥಿಸಕ್ಕೆ ಸಾಧ್ಯ ಆಗತ್ತೆ ಅಂತ ನನ್ನ ಪ್ರಶ್ನೆ ಇರೋದು. ಇವತ್ತು ಒಂದು ವೇಳೆ ನಾವು ಬಂದು ಸಮರ್ಥನೆ ಕೊಟ್ರೆ ನಾಳೆಯ ದಿವಸ ಬೇರೆ ಯಾರನ್ನಾದ್ರೂ ಅಟ್ಯಾಕ್ ಮಾಡುವಾಗ ನಾವು ಏನ್ ಮಾಡ್ತೀವಿ? ಆ ವೇಳೆಯಲ್ಲಿ ನಾವು ಏನ್ ಮಾತಾಡಕ್ಕಾಗತ್ತೆ? ಸೊ ಹಾಗಾಗಿ ಇಟ್ ಇಸ್ ನಾಟ್ ಕನ್ಸಾಲಿಡೇಟಿಂಗ್ ಮುಸ್ಲಿಂ ಅಂತಕ್ಕಿಂತ ಎಲ್ಲ ಮುಸ್ಲಿಂ ದೇಶದ ಒಂದು ಕನ್ಸಾಲಿಡೇಷನ್ ಅಂತ ತರಬೇಕಂತ ಆ ಉದ್ದೇಶಕ್ಕಿಂತ ಇವತ್ತು ಒಂದು ಮಾದರಿಯಾಗಿ ಒಂದು ಅಟ್ಯಾಕ್ ನ ನಾವು ಸಮರ್ಥಿಸಿಕೊಂಡ್ರೆ ನಾಳೆಯ ದಿವಸ ಇನ್ಯಾರೋ ಮೇಲೆ ಅವರು ಅಟ್ಯಾಕ್ ಮಾಡುವಾಗ ನಾವು ಏನ್ ಮಾತಾಡಕ್ಕಾಗತ್ತೆ? ಉದಾಹರಣೆಗೆ ನಮ್ಮ ಡೈರೆಕ್ಟ್ ಅಲೈ ಜೊತೆಗೆ ಏನಾದ್ರೂ ಇಂಥದ್ದು ನಡೆದಿದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ? ಇಲ್ಲ ನಮ್ಮ ಮೇಲನೆ ದಾಳಿ ಮಾಡಿದ್ರೆ ನಾವೇನ್ ಮಾಡಕ್ಕಾಗತ್ತೆ? ಸೊ ಅದು ಒಂದಿದೆ. ಸೊ ಹಾಗಾಗಿ ನಿಮ್ಮ ಈ ನಿಲುವೇನಿದೆಯಲ್ಲ, ಖಮೇನಿ ಉತ್ತಮ ಆಡಳಿತಗಾರ ಹೌದೋ ಅಲ್ಲವೋ, ತನ್ನ ದೇಶದ ಜನರನ್ನು ನಡೆಸಿಕೊಂಡಿದ್ದು ಹೇಗೆ, ಅಲ್ಲಿ ಮಾನವ ಹಕ್ಕುಗಳಿದ್ವೋ ಇರಲಿಲ್ವೋ, ಸ್ತ್ರೀ ಸ್ವಾತಂತ್ರ್ಯ ಇತ್ತೋ ಇರಲಿಲ್ಲವೋ, ಅದೆಲ್ಲವೂ ಒಂದು ಕಡೆಯ ಪ್ರಶ್ನೆ. ಆತ ಆ ದೇಶವನ್ನು ನಡೆಸ್ತಾ ಇದ್ದ ನಾಯಕ, ಅದೊಂದು ಸಾರ್ವಭೌಮ ದೇಶ. ಅಂಥ ನಾಯಕನನ್ನು ಇನ್ನೊಂದು ದೇಶದ ಮಿಲಿಟರಿ ಹೋಗಿ ಹೊಡೆದು ಹಾಕಿಬಿಡೋದು ಅಂತಂದರೆ ಇದು ಸರಿಯಾದ ಬೆಳವಣಿಗೆ ಅಲ್ಲ. ಐ ಅಗ್ರಿ. ಅದೇ ರೀತಿಯಾಗಿ ವೆನಿಜುವೆಲಾದ ಪ್ರೆಸಿಡೆಂಟನ್ನು ರಾತ್ರೋರಾತ್ರಿ ಹೋಗಿ ಎತ್ತಕೊಂಬಂದುಬಿಡೋದು ಸರಿಯಾದ ಬೆಳವಣಿಗೆ ಅಲ್ಲ. ಐ ಅಗ್ರಿ. ಭಾರತದ ಸ್ಟ್ಯಾಂಡ್ ಕ್ಲಿಯರ್ ಆಗಿರಬೇಕಿತ್ತು ಅಂತಿರಲ್ಲ ನೀವು. ಭಾರತ ಇರಾನಿನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದ 3,500 ಮಕ್ಕಳನ್ನು ನಾವು ಹೊಡೆದಾಕಿದ್ದೀವಿ ಅಂತ ಇರಾನಿ ಸರ್ಕಾರ ಹೇಳಿದಾಗಲೂ ಸ್ಟ್ಯಾಂಡ್ ತಗೊಳ್ಳಿಲ್ಲ. ಆ ವಿಷಯದ ಬಗ್ಗೆ ನನಗೆ ತಕರಾರಿದೆ. 3,500 ಇರಾನಿಯನ್ ಗೌರ್ಮೆಂಟ್ ಹೇಳೋದು ಒಂದು ತಿಂಗಳಲ್ಲಿ, ಅನ್ಅಫಿಷಿಯಲ್ ಸೋರ್ಸಸ್ ಹೇಳೋದು 35,000
ಹೈಸ್ಕೂಲು ಕಾಲೇಜ್ ಮಕ್ಕಳನ್ನು ಹೊಡೆದಾಕಿದ್ದಾರೆ ಅಂತ ರೆಜಿಮ್ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದ ಮಕ್ಕಳನ್ನು. ಆ ವಿಷಯದಲ್ಲೂ ಭಾರತ ಸ್ಟ್ಯಾಂಡ್ ತಗೊಳ್ಬೇಕಾಗಿತ್ತಲ್ವಾ? ಖಂಡಿತ ಆ ವಿಷಯದ ಬಗ್ಗೆ ಕೂಡ ಭಾರತ ಸ್ಟ್ಯಾಂಡ್ ತಗೊಳ್ಬೇಕು. ಭಾರತ ಅಂತಿಲ್ಲ, ಇಡೀ ಪ್ರಪಂಚದ ಎಲ್ಲಾ ದೇಶಗಳು ಕೂಡ ಆ ವಿರುದ್ಧ ನಾವು ಬಂದು ಸ್ಟ್ಯಾಂಡ್ ತಗೊಳ್ಳೇಬೇಕು. ಮಾನವ ಹಕ್ಕುಗಳ ಉಲ್ಲಂಘನೆ ಎಲ್ಲ ಆದ್ರೂ ಕೂಡ ನಾವೆಲ್ಲರೂ ನಮ್ಮ ಧ್ವನಿಯನ್ನು ಎತ್ತಬೇಕಾಗಿರತ್ತೆ. ದಟ್ ಈಸ್ ಆಲ್ಸೋ ಪ್ರೈಮರಿ ಕನ್ಸರ್ನ್. ನೋಡಿ, ಎಲ್ಲಾ ಕಡೆನೂ ಒಂದೊಂದು ಫೇಸ್ ಇದೆ. ಇವಾಗ ನಾವು ವಾಟರ್ ಬಾಟ್ರಿ ಮಾಡ್ಕೊಂಡು ಹೋದ್ರೆ ಆ ವೇಳೆಯಲ್ಲಿ ಮಾಡಿಲ್ಲ ಅಂತ ಆ ಒಂದು ಪ್ರಶ್ನೆ ಮಾಡಕ್ ಹೋದ್ರೆ ಅದು ಚೈನ್ ರಿಯಾಕ್ಷನ್ ಆಗುತ್ತೆ. ಅದು ಒಂದರಿಂದ ಒಂದು ಹೋಗ್ತಾನೆ ಇರುತ್ತೆ. ಬಟ್ ನಾವು ಅಲ್ಲಿ ಕೂಡ ಖಂಡಿಸಿದ್ದೇವೆ, ಇವತ್ತು ಕೂಡ ಖಂಡಿಸ್ತಿದೀವಿ. ಸೊ ಇನ್ನ ಮುಂದೆ ಕೂಡ ಯಾರು ಬಂದು ಒಂದು ವೇಳೆ ಇರಾನ್ ಇನ್ನ ಮುಂದೆ ಏನಾದ್ರು ತಪ್ಪು ಕೆಲಸ ಮಾಡಿದ್ರೆ, ಆದ್ರೆ ಉಮರ್ ಶರೀಫ್ ಅವರೇ, ಖಮೇನಿ ಹತ್ಯೆಗೆ ಹೆಂಗೆ ಮುಸ್ಲಿಂ ಸಮುದಾಯ ಭಾರತದಲ್ಲಿ ಬೀದಿಗಿಳಿತಲ್ಲ, ಹಾಗೆ ಇರಾನಿನಲ್ಲಿ ಆಗ್ತಾ ಇರುವ ದೌರ್ಜನ್ಯಗಳ ವಿರುದ್ಧ ಯಾವತ್ತೂ ಬೀದಿಗಿಳಿಲಿಲ್ಲ. ಮುಸ್ಲಿಂ ಸಹೋದರರ ಮೇಲೆ ದೌರ್ಜನ್ಯ ಆಗ್ತಾ ಇದ್ದದ್ದಲ್ಲಿ, ಮುಸ್ಲಿಂ ಬಂಧುಗಳ ಮೇಲೆ ದೌರ್ಜನ್ಯ ಆಗ್ತಾ ಇದ್ದದ್ದು ನಂಬರ್ 1. ನಂಬರ್ 2, ಇದುವರೆಗೂ 10 ದೇಶಗಳು ಮಾತ್ರ ಪ್ರಪಂಚದಲ್ಲಿ ಖಂಡನೆ ಮಾಡಿರೋದು ಖಮೇನಿ ಹತ್ಯೆಯನ್ನು. 57 ಇಸ್ಲಾಮಿಕ್ ಕಂಟ್ರಿಗಳಿದ್ದಾವೆ. ಆ ಇಸ್ಲಾಮಿಕ್ ಕಂಟ್ರಿಗಳ ಪೈಕಿ 8 ದೇಶಗಳು ಮಾತ್ರ ಖಂಡನೆ ಮಾಡ್ತಾ ಇದ್ದಾವೆ. ಸುತ್ತಲಿನ ಸುನ್ನಿ ದೇಶಗಳೇ ಇದು ತಪ್ಪು ಅಂತ ಖಂಡನೆ ಮಾಡ್ತಾ ಇಲ್ಲ. ಆ 10 ದೇಶಗಳ ಸಾಲಿನಲ್ಲಿ ಭಾರತವು ಇರಬೇಕಾಗಿತ್ತು ಅಂತಿದ್ದೀರಿ ನೀವು. ಇವಾಗ ಪ್ರಪಂಚದಲ್ಲಿ 57 ಮುಸ್ಲಿಂ ಕಂಟ್ರೀಸ್ ಇದೆ. ಅವ್ರ ನಿಲುವು ಏನು, ಅವ್ರು ಏನ್ ಮಾತಾಡ್ತಾರೆ, ಅದು ನನಗೆ ಉಮರ್ ಶರೀಫ್ ಬೇಕಾಗಿಲ್ಲ. ಉಮರ್ ಶರೀಫ್ ಬೇಕಾಗಿರೋದು ಆಸ್ ಅ ಭಾರತೀಯ. ನನ್ನ ಐಡೆಂಟಿಟಿ ಇವತ್ತಿಗೆ ಶಿಯಾ ಇಲ್ಲ, ಸುನ್ನಿ ಇಲ್ಲ. ನನ್ನ ಐಡೆಂಟಿಟಿ ಇವತ್ತಿಗೆ ಒಬ್ಬ ಭಾರತೀಯ. ಒಂದು ಕಾನೂನನ್ನ ನಾನು ದೃಢವಾಗಿ ಅದನ್ನ ಹಿಡಿದುಕೊಂಡು ಅದರ ಪ್ರಕಾರ ಜೀವನ ಮಾಡಬೇಕಂತ ನಿರ್ಧಾರ ತಗೊಂಡಿರುವ ಒಬ್ಬ ಮಾನವ. ಸೊ ಈ ಒಂದು ವಿಷಯದಲ್ಲಿ ನೀವು ಹೇಳಿದಂಗೆ ನಾವು ಒಂದು ಮಾನವ ಹಕ್ಕು ಉಲ್ಲಂಘನೆ ಆಗಿರುವಾಗ ಇರಾನಿನ ವಿರುದ್ಧ ಮಾತಾಡಲೇಬೇಕು. ಅದನ್ನ ಮಾತಾಡಿದ್ದೇವೆ. ಮತ್ತೆ ಅದೇ ರೀತಿ ಅವರು ಸುನ್ನಿ ವಿರುದ್ಧ ಏನೇನೋ ವಿರುದ್ಧ ನನ್ ಉಮರ್ ಶರೀಫ್ ಮಾತಾಡ್ತೀರ, ಬೇರೆಯೊಬ್ಬರು ಮಾತಾಡ್ತಾರೆ, ಉಮರ್ ಶರೀಫ್ ಮಾತಾಡ್ತಾರೆ ಯಾವತ್ತಿಗೂ. ನನ್ನ ನಿಲುವು ಏನೋ ಅದು ನಾನು ಮಾತಾಡ್ತೀನಿ. ಬೇರೆಯೊಬ್ರು ಏನ್ ಮಾಡ್ತಾರೋ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಹಾಗಾಗಿ ಇವತ್ತಿಗೆ ಶಿಯಾ ಸುನ್ನಿ ಯೂನಿಟಿಯನ್ನು ತರಬೇಕಾಗಿರುವ ಉದ್ದೇಶ ಅಂದ್ರೆ ಇದನ್ನ ಇಟ್ಕೊಂಡು ನಾವು ಜಗಳ ಮಾಡಬಾರ್ದಂತ. ಇವಾಗ OIC 1969 ನಲ್ಲಿ ಆರ್ಗನೈಸೇಷನ್ ಫಾರ್ ಇಸ್ಲಾಮಿಕ್ ಕೋಆಪರೇಷನ್ ಅನ್ನ ಸ್ಥಾಪಿಸಲಾಯಿತು. ಅದು ಹೇಗಂದ್ರೆ ಮಧ್ಯಪ್ರಾಚ್ಯದಲ್ಲಿ ಇರತಕ್ಕಂತಹ ಮತ್ತೆ ಇಡೀ ಇಸ್ಲಾಮಿಕ್ ನೇಷನ್ಸ್ ಎಲ್ಲರೂ ಒಗ್ಗಟ್ಟಾಗಿದ್ದು ನಾವು ಬಂದು ನಮ್ಮ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಕ್ಕೋಸ್ಕರ ಒಂದು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅನ್ನು ಸ್ಥಾಪಿಸಲಾಯಿತು. ಅದರಲ್ಲಿ ಇರಾನ್ ಕೂಡ ಒಂದು ಮೆಂಬರ್ ಆಗಿದೆ, ಸೌದಿ ಅರೇಬಿಯಾ ಕೂಡ ಒಂದು ಮೆಂಬರ್ ಆಗಿದೆ. ಶಿಯಾ ಸುನ್ನಿಯ ಯೂನಿಟಿ ಅಲ್ಲೂ ಕೂಡ ಇದೆ. ಇಲ್ಲಿರತಕ್ಕಂಥ ಪೊಲಿಟಿಕಲ್ ಡಿಫರೆನ್ಸ್ ಅನ್ನ ಹಾಗೆ ನೋಡ್ಬೇಕಾಗಿರತ್ತೆ, ಮತ್ತೆ ಪ್ಯಾನ್ ಇಸ್ಲಾಮಿಕ್ ಮೂವ್ಮೆಂಟ್ ಅನ್ನ ಹಾಗೆ ನೋಡ್ಬೇಕಾಗಿರತ್ತೆ. ಮತ್ತೆ ಹ್ಯುಮ್ಯಾನಿಟಿ ಅಂತ ಬರುವಾಗ ಅದನ್ನ ಕೂಡ ನಾವು ಎಲ್ಲದಕ್ಕಿಂತ ಬಹಳ ಉನ್ನತವಾದ ಅಂತಸ್ತನ್ನು ಕೊಟ್ಟು ಅದನ್ನ ಕಾಪಾಡಬೇಕಾಗಿರುತ್ತೆ. ರಷ್ಯಾ ಯುಕ್ರೇನ್ ಯುದ್ಧದಲ್ಲೂ ಭಾರತ ನಿಲುವು ತೆಗೆದುಕೊಳ್ಳಿಲ್ಲ. ನಾವು ರಷ್ಯಾ ಪರನ ಯುಕ್ರೇನ್ ಪರನ ಅಂತ ಹೇಳಲಿಲ್ಲ. ಮಾನವೀಯ ದೃಷ್ಟಿಯಿಂದ ತಗೊಳ್ಬೇಕಾಗಿತ್ತಲ್ವಾ? ಅಂದ್ರೆ ಭಾರತ ಇವಾಗ ರಷ್ಯಾ ಮತ್ತು ಯುಕ್ರೇನ್ ವಿಷಯ ನೀವು ಹೇಳಿದ್ರಲ್ಲ, ಒಂದ್ ವೇಳೆ ಭಾರತ ಸೈಲೆಂಟ್ ಆಗಿದ್ದಿದ್ರೆ, ಅಂದ್ರೆ ಯುದ್ಧದ ದಾಳಿ ನಡೆಯಕ್ಕೆ ಮುಂಚೆ 3 ದಿನ ಮುಂಚೆ ಇವರನ್ನ ಯಾರೋ ನೇತನ್ಯಾಹುನ ಭೇಟಿ ಆಗದೆ ಸೈಲೆಂಟ್ ಆಗಿ ಕೂತಿದ್ರೆ ನಾವು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಎಬ್ಸೋಲ್ಲ. ಆದ್ರೆ ಏನಾಯ್ತು, 3 ದಿನ ಮುಂಚೆ ಪ್ರೈಮ್ ಮಿನಿಸ್ಟರ್ನ ಅಲ್ಲಿ ಭೇಟಿ ಆದ ನಂತರ ಅಲ್ಲಿ ದಾಳಿ ಮಾಡುವ ಮೂಲಕ ಏನು ಮೆಸೇಜ್ ಹೋಗ್ತಿದೆ? ಮತ್ತೆ ನಮ್ಮ ಪ್ರೈಮ್ ಮಿನಿಸ್ಟರ್ ಜಿಯೋಪಾಲಿಟಿಕಲ್ ಸಿಚುವೇಶನ್ ನೋಡಿದ್ರೆ ಚೈನಾ ತೈವಾನ್ ಮೇಲೆ ಯುದ್ಧ ಘೋಷಣೆ ಮಾಡೋ ಹಂಗಿದೆ. ಭಾರತದ ನಿಲುವು ಏನಾಗಿರ್ಬೇಕು? ತೈವಾನ್ ಪರ ಇರಬೇಕು, ಚೈನಾ ಪರ ಇರಬೇಕು? ನೋಡಿ, ಇವಾಗ ಅದಕ್ಕೆ ಮುಂಚೆ ಚೈನಾ ತೈವಾನ್ ಮುಂಚೆ ನೀವು ಹೇಳಿದಂಗೆ ರಷ್ಯಾ ಮತ್ತೆ ಇವ್ರದ್ದು ಯಾವ್ದು ಯುಕ್ರೇನ್ ಬಗ್ಗೆನೇ ಫಸ್ಟ್ ಮಾತಾಡ್ಬಿಡ್ತೀನಿ. ಯುಕ್ರೇನ್ ಅವ್ರು ನೇಟೋನಲ್ಲಿ ಒಂದು ಮೆಂಬರ್ ಆಗಕ್ಕೆ ಮುಂದೆ ಬರುವಾಗ ಆಗ ರಷ್ಯಾ ವಾರ್ನಿಂಗ್ ಕೊಡ್ತು, ನೀವು ಮಾಡ್ಬೇಡಿ. ಯಾಕಂತ ಹೇಳಿದ್ರೆ ಅಲ್ಲಿ ವೆಸ್ಟರ್ನ್ ಪವರ್ಸ್ ಜೊತೆಗೆ ನೀವಿದ್ರೆ ನಮ್ ಜೊತೆಗೆ ನೀವು ಸಂಬಂಧ ಬೆಳೆಸಕ್ಕಾಗಲ್ಲ ಅಂತ ಆ ಒಂದು ಉದ್ದೇಶ ಪೂರ್ವಕವಾಗಿ ಅವ್ರು ಅಟ್ಯಾಕ್ ಮಾಡಿದ್ದಾರೆ. ಸೊ ಇದನ್ನ ಉಕ್ರೇನ್ ಕೂಡ ಅರ್ಥ ಮಾಡ್ಕೊಳ್ಬೇಕು. ನೀನ್ ಯಾಕೆ ಅದನ್ನ ತೊಗೊಳಕ್ ಹೋಗ್ತಿದ್ಯಾ ಅಂತ. ವಾಟ್ ಈಸ್ ಯುವರ್ ಮೇನ್ ಕನ್ಸರ್ನ್? ನೀವು ಅದ್ ಮಾಡುವಾಗ ನೀವು ಅಮೆರಿಕನ್ ಪವರ್ಸ್ ಅನ್ನ ನೀವು ರಷ್ಯಾಕ್ಕೆ ವಿರುದ್ಧವಾಗಿ ನೀವು ತಗೊಂಡ್ ಬರೋದೇ ಅದಕ್ಕೆ ಅರ್ಥ ಆಗತ್ತೆ. ಸೊ ಹಾಗಾಗಿ ಇದನ್ನ ರಷ್ಯಾ ಹ್ಯಾಸ್ ಅ ರೀಸನ್ ಟು ಅಟ್ಯಾಕ್ ಯುಕ್ರೇನ್. ಎಸ್, ರಷ್ಯಾ ಹ್ಯಾಸ್ ಅ ರೀಸನ್ ಟು ಅಟ್ಯಾಕ್ ಯುಕ್ರೇನ್ ಅಂತ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ವಾರ್ನಿಂಗ್ ಕೊಡಲಾಯ್ತು, ನೀವು ಇದನ್ನ ಮೆಂಬರ್ಶಿಪ್ ತಗೊಳ್ಬೇಡಿ ಅಂತ ವಾರ್ನಿಂಗ್ ಕೊಡಲಾಯ್ತು. ಆದ್ರೂ ಕೂಡ ನಾನು ತಗೊಳ್ತೀನಿ ಅಂದ್ರೆ ಆಗ ಅಮೆರಿಕ ಮುಂದೆ ಬರ್ಬೇಕಾಗಿರುತ್ತೆ.
ಬೆಳಗ್ಗೆಯಿಂದ ಸಂಜೆ ತನಕ ಇರಾನ್ನಲ್ಲಿ ಡೆತ್ ಟು ಇಸ್ರೇಲ್ ಅನ್ನುವ ಘೋಷಣೆಗಳು ಮೊಳಗ್ತವೆ. ಅಯಾತುಲ್ಲಾ ಖಮೇನಿಯಿಂದ ಹಿಡಿದು ಸ್ಕೂಲ್ ಮಗುವಿನ ತನಕ ಪ್ರತಿಯೊಬ್ಬರು ಡೆತ್ ಟು ಇಸ್ರೇಲ್, ಡೆತ್ ಟು ಜ್ಯೂಸ್ ಅಂತ ಘೋಷಣೆಗಳನ್ನು ಕೂಗುತ್ತಾರೆ. ಅಂಥ ದೇಶ ಅಣ್ವಸ್ತ್ರಗಳನ್ನು ತಯಾರು ಮಾಡಿದರೆ ಅದನ್ನು ನಮ್ಮ ಮೇಲೆ ಪ್ರಯೋಗಿಸ್ತಾರೆ, ಅವರು ಅಣ್ವಸ್ತ್ರ ಮಾಡಬಾರ್ದು ಅಂತ ಇಸ್ರೇಲ್ ವಾರ್ನ್ ಮಾಡ್ತು. ಆದರೂ ಇವರು ಬಿಡಲಿಲ್ಲ, ಅಣ್ವಸ್ತ್ರ ತಯಾರಿಕೆಯ ಪ್ರಯತ್ನಗಳನ್ನು ಮಾಡ್ತಾನೆ ಹೋದರು, ಅದಕ್ಕೆ ದಾಳಿಯಾಗಿದೆ. ಇಸ್ರೇಲ್ ಹ್ಯಾಸ್ ಅ ರೀಸನ್ ಟು ಅಟ್ಯಾಕ್ ಇರಾನ್. ಇವಾಗ ಇಸ್ರೇಲ್ ಹ್ಯಾಸ್ ಅ ರೀಸನ್ ಟು ಅಟ್ಯಾಕ್ ಇರಾನ್ ಅಂತ ಹೇಳಕ್ ಮುಂಚೆ ಇಸ್ರೇಲ್ಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಈ ಕೆಲಸ ಮಾಡೋದು ಅಮೇರಿಕ ಬಂದು ಇದಕ್ ಮುಂಚೆ ಹಿರೋಶಿಮಾ ನಾಗಾಸಾಕಿನಲ್ಲಿ ಅಟಾಮಿಕ್ ಬಾಂಬ್ ಅನ್ನು ಅವರು ಅಲ್ಲಿ ಉಮರ್ ಶರೀಫ್ ಅವರೇ ಲಾಂಚ್ ಮಾಡಿದ್ರು. ಅರ್ಧವಾದದ ಜೊತೆಗೆ ನಾನು ಇದೀನಿ. ಅಮೇರಿಕ ಇಲ್ಲಿ ದಾದಾಗಿರಿ ಮಾಡ್ತಾ ಇದೆ, ಆ ವಿಷಯದಲ್ಲಿ ನಾನು ನಿಮ್ಮ ಜೊತೆಗಿದ್ದೀನಿ. ಇಸ್ರೇಲ್ ಹ್ಯಾಸ್ ಅ ವ್ಯಾಲಿಡ್ ರೀಸನ್ ಟು ಅಟ್ಯಾಕ್ ಇರಾನ್, ಹೌದೋ ಅಲ್ವೋ? ಇಸ್ರೇಲ್ ಹತ್ರ ಆಲ್ರೆಡಿ ನ್ಯೂಕ್ಲಿಯರ್ ವೆಪನ್ಸ್ ಇದೆ, ಅದ್ರ ಬಗ್ಗೆ ಅವ್ರು ಮಾಹಿತಿ ಕೊಟ್ಟಿದ್ದಾರೆ. ಯಾವತ್ತಾದ್ರೂ ಡೈರೆಕ್ಟ್ ಆಗಿ ಮಾತಾಡಿದ್ದಾರೆ. ಇವ್ರು ಕೂಡ ಮಾಡೋದು ಏನಂದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಅವ್ರು ಕೂಡ ಅಯಾತುಲ್ಲಾ ಖಮೇನಿ ಭಯೋತ್ಪಾದಕ ಸಂಘಟನೆಗಳಿಗೆ ಆಯುಧ ದುಡ್ಡುಗಳನ್ನು ಕೊಟ್ಟು ಹಿಜ್ಬುಲ್ಲಾಕ್ಕೆ, ಹೌತಿಗೆ, ಇಸ್ಲಾಮಿಕ್ ಜಿಹಾದ್ಗೆ, ಜೊತೆಗೆ ಹಮಾಸ್ಗೆ, ಈ 4 ಭಯೋತ್ಪಾದಕ ಸಂಘಟನೆಗಳಿಗೆ ಹಣ ಮತ್ತು ಆಯುಧಗಳನ್ನು ಕೊಟ್ಟು ಇಸ್ರೇಲ್ ಮೇಲೆ ದಾಳಿ ನಡೆಸ್ತಾ ಇರುವ ಕಾರಣಕ್ಕಾಗಿ ಇಸ್ರೇಲ್ ಇರಾನ್ ಮೇಲೆ ದಾಳಿ ನಡೆಸಿದೆ. ಇಸ್ರೇಲಿಗೆ ಕಾರಣ ಇದೆಯೋ ಇಲ್ವೋ? ಇವಾಗ ಶುರು ಯಾರು ಮಾಡದಂತ ನೋಡ್ಬೇಕಾಗಿರುತ್ತೆ. 1948 ನಲ್ಲಿ ಇಸ್ರೇಲ್ ಎಂಬ ಒಂದು ರಾಷ್ಟ್ರವನ್ನು ಸ್ಥಾಪಿಸಕ್ಕೆ ಮುಂಚೆ ಇಸ್ರೇಲ್ ಎಲ್ಲಿ ಇತ್ತು? ಕುರಾನ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಇಸ್ರೇಲ್ ಇತ್ತೋ ಇಲ್ವೋ ಅಂತ. 1920s ನಲ್ಲಿ ಖಿಲಾಫಾವನ್ನು ಖತಮ್ ಮಾಡುವಾಗ, ಎಂಡ್ ಮಾಡುವಾಗ ಏನು ಕುರಾನ್ ನಲ್ಲಿ ನಾನು ಇಸ್ರೇಲ್ ತೋರಿಸ್ತಿದ್ದೆ, ಪ್ಯಾಲೆಸ್ಟೈನ್ ತೋರಿಸಿ ನೀವು. ಇಲ್ಲ, ಅಲ್ಲಿಂದ ಶುರು ಆಗತ್ತೆ. ಅಂದ್ರೆ ಇಸ್ರೇಲ್ ಬರಕ್ ಮುಂಚೆ 1948 ನಲ್ಲಿ ಸ್ಥಾಪನೆ ಮಾಡಕ್ ಮುಂಚೆ ಅಲ್ಲಿರುವ ಜಾಗವನ್ನು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಯಾರ್ ಕಂಟ್ರೋಲ್ ನಡೆಯುತ್ತೆ ಅಂದ್ರೆ ಪ್ಯಾಲೆಸ್ಟೀನಿಯನ್ಸ್ ಮತ್ತೆ ಉಸ್ಮಾನಿ ಖಿಲಾಫಾ ಓಟೋಮನ್ಸ್ ಕೈಯಲ್ಲಿತ್ತು. ಆ ಓಟೋಮನ್ಸ್ ಅನ್ನ ಸೋಲ್ಸ್ಬೇಕಂತ ಬ್ರಿಟಿಷ್ ಅವ್ರು ಏನ್ ಮಾಡ್ತಾರೆ, ಪ್ಯಾಲೆಸ್ಟೀನಿಯನ್ ಜೊತೆಗೆ ಒಂದು ಒಡಂಬಡಿಕೆ ಮಾಡ್ಕೊಂಡು ನೀವು ನಮ್ಗೆ ಸಹಾಯ ಮಾಡಿ, ನಾವು ನಿಮ್ಗೆ ಜಾಗ ಮಾಡ್ಕೊಡ್ತೀವಿ ಅಂತ ಹೇಳಿ. ಇತಿಹಾಸ ಮತ್ತು ಜಿಯೋಪಾಲಿಟಿಕ್ಸ್ ಗೊತ್ತೇ ಇಲ್ಲದೆ ಇರುವ ಯಾರು ನಿಮ್ಮ ವಾದವನ್ನು ಕೇಳಿಸಿ ಹೌದು ಅಂತ ತಲೆದೂಗಬಹುದು. ಪ್ಲೀಸ್ ನನ್ ಮುಂದೆ ಮಾಡಬೇಡಿ ಈ ವಾದವನ್ನ. ಇದಕ್ಕೆ ನೀವು ಉತ್ತರ ಕೊಡಿ. ಅಲ್ಲ, ನನ್ನ ಮುಂದೆ ಈ ವಾದ ಮಾಡಬೇಡಿ. ಇತಿಹಾಸ ಗೊತ್ತಿಲ್ಲ, ಧರ್ಮ ಧಾರ್ಮಿಕ ಗ್ರಂಥಗಳು ಗೊತ್ತಿಲ್ಲ ಮತ್ತು ಜಿಯೋಪಾಲಿಟಿಕ್ಸ್ ಗೊತ್ತಿಲ್ಲ ಅನ್ನುವಂಥವರ ಎದುರಿಗೆ ನೀವು ಈ ವಾದಗಳನ್ನ ಮಾಡಿ ಉಮರ್ ಶರೀಫ್ ಕರೆಕ್ಟ್ ಆಗಿ ಹೇಳಿದ್ರು ಅಂತ ತಲೆದೂಗುವಂತೆ ಮಾಡಬಹುದು. ಅಟ್ಲೀಸ್ಟ್ ನನ್ನ ಮುಂದೆ ಮಾಡಬೇಡಿ ಈ ವಾದವನ್ನ. ಡೈರೆಕ್ಟ್ ಆಗಿ ಆನ್ಸರ್ ಕೊಡಿ. ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ, ಇದು ನಡೆದಿದ್ಯಾ ಇಲ್ಲ ಅಂತ. ರಾಸ್ ಚೈಲ್ಡ್ ಮೂಲಕ ಒಂದು ಲೆಟರ್ ನ ಬರೆದು ಬ್ಯಾಲ್ಫೋರ್ಡ್ ಡಿಕ್ಲರೇಷನ್ ನಂತರ ತೀರ್ಮಾನಗೊಂಡಿದೆ ಏನಂತ ಹೇಳಿ, ಇಲ್ಲಿರತಕ್ಕಂತ ಎಲ್ಲಾ ಯಹೂದಿಗಳನ್ನು ಅಲ್ಲಿ ಕಳಿಸಿ. ಇತಿಹಾಸವನ್ನ 1948ರಿಂದಲೇ ಯಾಕೆ ನೋಡಬೇಕು? ಇದು ನನ್ನ ಪ್ರಶ್ನೆ. ನಾನು ಎಲ್ಲಿಂದ ನೋಡ್ಬೇಕು? 1948ರಿಂದಲೇ ಯಾಕೆ ಇತಿಹಾಸ ನೋಡ್ತೀರಿ ಅಂತ. ನಾನು ಕುರಾನ್ ನಲ್ಲಿ ಇಸ್ರೇಲ್ ಎಲ್ಲಿತ್ತು ಅನ್ನೋದನ್ನ ತೋರಿಸ್ತೀನಿ, ನೀವು ಪ್ಯಾಲೆಸ್ಟೈನ್ ಎಲ್ಲಿತ್ತು ಅನ್ನೋದು ತೋರಿಸಿ. ಪ್ಯಾಲೆಸ್ಟೀನಿಯನ್ 1400 ವರ್ಷಗಳ ಹಿಂದೆ ಕಂಪೈಲ್ ಆಗಿರುವ ಕುರಾನ್ ನಲ್ಲಿ ನಾನು ಇಸ್ರೇಲ್ ಎಲ್ಲಿತ್ತು ಅಂತ ತೋರಿಸ್ತೀನಿ, ನೀವು ಪ್ಯಾಲೆಸ್ಟೈನ್ ಎಲ್ಲಿತ್ತು ಅಂತ ತೋರಿಸಿ. ಬೈಬಲ್ ನಲ್ಲಿ ಪ್ಯಾಲೆಸ್ತೀನ್ ಇದೆ ಅಂತ ಉಲ್ಲೇಖವಾಗಿದೆ. ಇಸ್ರೇಲ್ ಕೂಡ ಒಂದ್ ಕಾಲದಲ್ಲಿ ಇಸ್ರೇಲೀಸ್ ಇದ್ರು ಅಂತ ನಾವು ನಂಬಿದ್ದೇವೆ. ಇಸ್ರೇಲೀಸ್ ಒಂದ್ ಕಾಲ ಇಸ್ರೇಲ್ ಇತ್ತು, ನಾವಿಲ್ಲ ಅಂತ ಹೇಳಿಲ್ಲ. ಅದರ ನಂತರ ಅವ್ರು ಆ ಜಾಗವನ್ನು ಬಿಟ್ಟು ಹೋದ್ರಲ್ಲ, ಬೇರೆ ಕಡೆ ಎಲ್ಲ ಹೋದ್ರು, ಪ್ರಪಂಚದ ಎಲ್ಲಾ ಕಡೆ ಹೋದ್ರು. ಮತ್ತು ಸ್ಪೇನ್ ನಲ್ಲಿ ದಿ ಗೋಲ್ಡನ್ ಎರಾ ಆಫ್ ದಿ ಜ್ಯೂಸ್ ವಾಸ್ ಅಂಡರ್ ದಿ ಮುಸ್ಲಿಂ ಸ್ಪೇನ್ ಅಂತ ಆ ಒಂದು ಇತಿಹಾಸ ಇದೆಲ್ಲ, ಅದೆಲ್ಲ ಮರ್ತು ಬಿಡಬಾರ್ದು. ಎಲ್ಲವನ್ನು ಮರೆಯದೆ ನಾವು ಹಿಸ್ಟ್ರಿಯನ್ನು ನೋಡ್ಬೇಕಾಗಿರುತ್ತೆ. ಬಿಫೋರ್ ಗೋಯಿಂಗ್ ಟು ಬ್ರೇಕ್, ಐ ಆಮ್ ಆಸ್ಕಿಂಗ್ ಯು, ಇವತ್ತು ಕಾಶ್ಮೀರದಲ್ಲಿ ಪಂಡಿತರಿಲ್ಲ, ಅದರ ಅರ್ಥ ಕಾಶ್ಮೀರ ಪಂಡಿತರದ್ದಲ್ಲ ಅಂತಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.